ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮಾರ್ಚ್ 5 ಬುಧವಾರ. ಇಂದು ತಾಯಿ ಧರ್ಮಸಭೆಯು ವಿಭೂತಿ ಬುಧವಾರವನ್ನು ಆಚರಿಸುತ್ತಿದೆ. ಇಂದು ನಾವು ಉಗಮವಾದದ್ದು ಎಲ್ಲಿಂದ? ಮಣ್ಣಿನಿಂದ ಸೃಷ್ಟಿಯಾದ ನಾವು ಮಣ್ಣಿಗೆ ಮತ್ತೆ ಸೇರುತ್ತೇವೆ. ಆದ್ದರಿಂದ ಇಹಲೋಕದ ಕೆಲವು ದಿನಗಳನ್ನು ನಾವು ಅರ್ಥಗರ್ಭಿತವಾಗಿ ಜೀವಿಸಬೇಕು, ದೇವರೊಂದಿಗೆ ಜೀವಿಸಬೇಕು, ದೇವರ ಆಶ್ರಯದಲ್ಲಿ ಜೀವಿಸಬೇಕು ಎಂಬಂತಹ ಕರೆಯನ್ನು ನಮಗೆ ನೀಡುತ್ತಿರುವಾಗ, ನಾವು ದೀಕ್ಷಾಸ್ಥಾನದ ಮೂಲಕ ಸೃಷ್ಟಿಯಾದದ್ದು ದೇವರಿಂದ. ಆದ್ದರಿಂದ ನಾವು ಸೇರಬೇಕಾದದ್ದು ದೇವರಿಗೆ. ಪ್ರಿಯರೇ, ಇಂದು ತಾಯಿ ಧರ್ಮಸಭೆಯು ಉಪವಾಸ ಹಾಗೂ ಮಾಂಸ ವಿಸರ್ಜಿತ ದಿನವನ್ನು ಸಹ ನಾವು ಪಾಲಿಸಬೇಕು ಎಂದು ನಮ್ಮಲ್ಲಿ ಕೇಳಿಕೊಳ್ಳುತ್ತಿರುವಾಗ, ನಾವು ಮಾಡುವಂತಹ ಈ ತಪಸ್ಸು ಕಾಲದಲ್ಲಿ ಮಾಡುವಂತಹ ಪ್ರಾರ್ಥನೆ ಇರಬಹುದು, ದಾನ ಧರ್ಮವಿರಬಹುದು, ಉಪವಾಸ ಇರಬಹುದು, ಇವೆಲ್ಲವನ್ನು ನಾವು ನಮ್ಮ ಸ್ವಂತ ದುರುದ್ದೇಶಗಳಿಗೆ ಇವುಗಳನ್ನು ಉಪಯೋಗಿಸದೆ, ಇತರರು ಅವುಗಳನ್ನು ನೋಡಲಿ, ನನಗೆ ಒಳ್ಳೆಯ ಹೆಸರು ಬರಲಿ ಎಂದು ಇವುಗಳನ್ನು ಮಾಡದೆ, ತೋರ್ಪಡಿಕೆಗೋಸ್ಕರ ಮಾತ್ರ ಇಂತಹ ಪುಣ್ಯ ಕಾರ್ಯಗಳನ್ನು ನಾವು ಮಾಡದೆ, ನಾವು ಯಾರಿಗೂ ತಿಳಿಯದಂತೆ ಈ ಭಕ್ತಿ ಕಾರ್ಯಗಳನ್ನು ನಾವು ಮಾಡೋಣ. ಹಾಗೂ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂತಹ ದೇವರು ನಮಗೆ ಪ್ರತಿಫಲವನ್ನು ಕೊಡುತ್ತಾರೆ. ಹೌದು ಪ್ರಿಯರೇ, ನಾವು ಮಾಡುವಂತಹ ಈ ಕಾರ್ಯಗಳು ನಮಗೆ ಜನರ ಕಣ್ಣಿನಲ್ಲಿ ಮೆಚ್ಚುಗೆಯನ್ನು ಪಡೆದುಕೊಡದೆ, ದೇವರ ದೃಷ್ಟಿಯಲ್ಲಿ ಅನಂತ ವರದಾನಗಳನ್ನು ನಾವು ಪಡೆಯುವಂತೆ ಈ ಒಂದು ತಪಸ್ಸು ಕಾಲದಲ್ಲಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ನೆನಪಿನಲ್ಲಿಟ್ಟುಕೊಳ್ಳೋಣ, ನಾವು ಬಂದದ್ದು ದೇವರಿಂದ, ನಾವು ಮರಳಿ ಹೋಗಬೇಕಾಗಿರುವುದು ಸಹ ದೇವರ ಅಲ್ಲಿಗೆ. ಆದ್ದರಿಂದ ಈ ಒಂದು ತಪಸ್ಸು ಕಾಲದಲ್ಲಿ ನಾವು ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳೋಣ, ದೇವರ ಪ್ರೀತಿಯ ಮಕ್ಕಳಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.